ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಂಜು ಸ್ಟೋರೀಸ್ ಚಾನಲ್ಗೆ. ಇನ್ನು ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಮ್ಯಾಚು RR ವರ್ಸಸ್ MI. ಈ ಒಂದು ಮ್ಯಾಚ್ ಎಲ್ಲಿ ನಡೆಯಕ್ಕೆ ಕುಂತದಂತಂದ್ರೆ ರಾಜಸ್ಥಾನದ ಗುವಾಹಟಿಗೆ ನಡೆಯಕ್ಕೆ ಕುಂತದ. ಈ ಒಂದು ಪಿಚ್ ಬಗ್ಗೆ ಹೇಳ್ಬೇಕಂತಂದ್ರೆ ಫಸ್ಟ್ ಇನ್ನಿಂಗ್ಸ್ ಆವ್ರೇಜ್ ಸ್ಕೋರ್ ಬಂದ್ಬಿಟ್ಟು 166, ಹೈಯೆಸ್ಟ್ ಸ್ಕೋರ್ ಬಂದ್ಬಿಟ್ಟು 199, ಲೋಯೆಸ್ಟ್ ಸ್ಕೋರ್ ಬಂದ್ಬಿಟ್ಟು 127, ಹೈಯೆಸ್ಟ್ ಸ್ಕೋರ್ ಚೇಸ್ ಡೌನ್ ಮಾಡಿದಂತಂದ್ರೆ 153, ಲೋಯೆಸ್ಟ್ ಸ್ಕೋರ್ ಡಿಫೆಂಡ್ ಮಾಡ್ಕೊಂಡಿದಂತಂದ್ರೆ 197. ಅಂದ್ರೆ ಇದು ಬಾಲಿಂಗ್ ಫ್ರೆಂಡ್ಲಿ ಪಿಚ್ ಅದ, ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಇಲ್ಲಿ. ಇದು ಬಾಲರ್ಸ್ಗಳಿಗೆ ಈಸಿ ಆಗ್ತದೆ, ಬ್ಯಾಟ್ಸ್ಮನ್ಗಳಿಗೆ ಭಾಳ ಕಷ್ಟ ಆಗ್ತದೆ ಈ ಒಂದು ಪಿಚ್ನಾಗ ಆಡ್ಬೇಕಂತಂದ್ರೆ. ಇನ್ನು ಹೆಡ್ ಟು ಹೆಡ್ ನೋಡೋಕೆ ಬಂದ್ರೆ ಕಳೆದ 10 ಮ್ಯಾಚ್ನಾಗ MIದವ್ರು 6 ಸಲ ಗೆದ್ದಾರ, ರಾಜಸ್ಥಾನದವ್ರು 4 ಸಲ ಗೆದ್ದಾರ. ಇದು ಮುಂಬೈದವ್ರಿಗೆ ಅಡ್ವಾಂಟೇಜ್ ಆಗ್ತದೆ, ರಾಜಸ್ಥಾನದವ್ರಿಗೆ ಅಡ್ವಾಂಟೇಜ್ ಆಗಲ್ಲ. ರಾಜಸ್ಥಾನದವ್ರಿಗೆ ಇದು ಹೋಮ್ ಗ್ರೌಂಡ್ ಆಗ್ತದೆ, ಅದ್ರ ಲಕ್ಷಣ ಅಡ್ವಾಂಟೇಜ್ ಆಗ್ತದೆ. ಲಾಸ್ಟ್ 10 ಮ್ಯಾಚ್ನಾಗಂತೂ ಮುಂಬೈ ಹೆವಿ ಡಾಮಿನೇಟ್ ಮಾಡ್ಯದ. ಇನ್ನು ರಾಜಸ್ಥಾನ ಟೀಮು ಬ್ಯಾಕ್ ಟು ಬ್ಯಾಕ್ ಎರಡು ಮ್ಯಾಚ್ ಗೆದ್ದು ಬರಕ್ ಕುಂತದ. ಈ ಕಡೆ ಮುಂಬೈ ಒಂದು ಮ್ಯಾಚ್ ಗೆದ್ದು ಒಂದು ಮ್ಯಾಚ್ ಸೋತು ಬರಕ್ ಕುಂತದ. ಆದ್ರಿಂದ ಈ ಒಂದು ಕಾಳಗ ಭಾರಿ ಇರ್ತದೆ. ಮೊನ್ನೆ ಮ್ಯಾಚ್ ಹಾರ್ದಿಕ್ ಪಾಂಡ್ಯ ಮಿಸ್ ಆಗಿದ್ರು, ಈ ಒಂದು ಮ್ಯಾಚ್ ಆಡ್ತಾರಂತಂದು ರಿಪೋರ್ಟ್ ಬಂದದ. MI ಟೀಮ್ ಸ್ಟ್ರಾಂಗ್ ಟೀಮು, ಈ ಸಲ ಕಪ್ ಗೆಲ್ಲುವಂತ ಟೀಮ್ ಕೂಡ MI ಅದ. ಆದ್ರೆ ಯಾಕೋ ಇದು ಕಾಣವಲ್ದು, ಅವ್ರ ಕಾನ್ಫಿಡೆನ್ಸ್ ಆಗಿ ಆಡವಲ್ರು. ಒಂದ್ ಸಲ ಅವ್ರ ಫಾರ್ಮಿಗೆ ಬಂದ್ರೆ ಅವ್ರನ್ನ ಯಾರು ತಿಡಿಯಕ್ಕಾಗಲ್ಲ ಅಂತ ಒಂದು ಟೀಮು. ಪ್ಲೇ ಆಫಿಗೆ ಎಂಟ್ರಿ ಕೊಟ್ರೆ ಫೈನಲ್ ಪಿಕ್ಸ್ ಆ ಟೀಮ್ದು. ಆದ್ರಿಂದ ನೋಡ್ಬೇಕು ಇವತ್ತು ಹೆಂಗ್ ಆಡ್ತಾರಂತ. ಇನ್ನು ಫೈನಲ್ ನಲ್ಲಿ ಪ್ರಿಡಿಕ್ಷನ್ ಅಂತಂದ್ರ ಮುಂಬೈ ಗೆಲ್ಲೋ ಚಾನ್ಸಸ್ ಬಾಳ ಅವ. ಯಾಕಂತಂದ್ರೆ ಮುಂಬೈ ಬಾಲಿಂಗ್ ಡೆಪ್ತು ಭಾರಿ ಅದ, ಬ್ಯಾಟಿಂಗ್ ಡೆಪ್ತು ಭಾರಿ ಅದ. ರಾಜಸ್ಥಾನದ ಆದಿಲ್ಲ ಅಂತಲ್ಲ, ಆದ್ರೆ ಮುಂಬೈದವರು ಕೂಡ ನಡೆಯಂಗಿಲ್ಲ. ಎರಡಕ್ಕೆರಡು ಮ್ಯಾಚ್ ಗೆದ್ದು ಬಂದಾರ. ಆದ್ದರಿಂದ RRದವ್ರು ಸ್ವಲ್ಪ ಪೂರ ಇದಾಗಿರ್ತಾರ. ಈ ಕಡೆ MIದವ್ರು ಒಂದ್ ಮ್ಯಾಚ್ ಗೆದ್ದು ಒಂದ್ ಮ್ಯಾಚ್ ಸೋತ್ ಬರಕ್ ಕುಂತಾರ. ಆದ್ರಿಂದ ಮುಂಬೈದವ್ರು ಈ ಒಂದು ಮ್ಯಾಚ್ ಗೆಲ್ಲೇಬೇಕಂತಂದು ಪಣ ತೊಟ್ಟಾರ. ಆದ್ರಿಂದ ಈ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಮುಂಬೈದವ್ರದ್ದು ಬಾಳ ಅದ. ಆದ್ರಿಂದ ನಾನು ಫೈನಲ್ ಪ್ರಿಡಿಕ್ಷನ್ ಏನಂತಂದ್ರ ಮುಂಬೈ ಗೆಲ್ಲೋ ಚಾನ್ಸಸ್ ಬಾಳ ಅದ. ನಿಮಗೆ ಟೀಮಿಗೆ ಗೆಲ್ಬೇಕಂತ ಅನ್ಸ್ತದೆ ಕೆಳಗಡೆ ಕಾಮೆಂಟ್ ಮಾಡ್ರಿ. ವಿಡಿಯೋ ಎಷ್ಟಾದ್ರೂ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.